ಅವರೇ ಮಾಡ್ತಾರೆ ಗೊತ್ತಿಲ್ಲ. ಬಿಡಿ ಅದರಲ್ಲಿ ತಮ್ಗೆಲ್ರಿಗೂ ಸ್ವಾಗತ ಸುಸ್ವಾಗತ. ಕಳೆದ 2-3 ವರ್ಷಗಳಿಂದ ನಾವು ದಾಸ ಸಾಹಿತ್ಯದ ಚಲನಚಿತ್ರಗಳನ್ನ ಮಾಡ್ತಾ ಬಂದಿದ್ದೀವಿ. ಅದಕ್ಕೆ ತಮ್ಮ ಪ್ರೋತ್ಸಾಹ ಬೇಕಾದಷ್ಟು ಕೊಟ್ಟಿದ್ದೀರಿ. ಈಗ SPJ ಮೂವೀಸ್ ಬ್ಯಾನರ್ನಲ್ಲಿ ದಾಸವರೇಣ್ಯ ಶ್ರೀ ವಿಜಯದಾಸರು ಅನ್ನೋ ಚಲನಚಿತ್ರ ಮುಂದಿನ ತಿಂಗಳು ಏಪ್ರಿಲ್ 12ನೇ ತಾರೀಕು ಬಿಡುಗಡೆಗೆ ಸನ್ನದ್ಧವಾಗಿದೆ. ಅದಕ್ಕೆ ಅದರ ಬಗ್ಗೆ ಕುರಿತಾದ ಕೆಲವು ಮಾಹಿತಿಗಳನ್ನ ತಮಗೆ ತಿಳಿಸೋದಕ್ಕೋಸ್ಕರ ನಟ ನಿರ್ಮಾಪಕ ತ್ರಿವಿಕ್ರಮ್ ಜೋಶಿ ಅವರ ಮೂಲಕ ಈ ಚಿತ್ರದ ಕುರಿತಾಗಿ ಒಂದು ಪ್ರೆಸ್ ಮೀಟ್ ಹೇಳೋಣ ಅಂತ ಮಾತಾಡ್ಕೊಂಡ್ವಿ. ಅದಕ್ಕೆ ನಮ್ಮ ವೆಂಕಟೇಶ್ ಅವರ ಸಹಕಾರ ಸಿಕ್ತು, ಹಾಗೂ ತಮ್ಮೆಲ್ಲರ ಸಹಕಾರ ಈ ಚಿತ್ರದ ಈ ಹಾಡುಗಳ ಮೂಲಕ ನೋಡಿದ ಮೇಲೆ ಇನ್ನು ಹೇಗೆ ನಮಗೆ ಒಂದು ಪ್ರೋತ್ಸಾಹ ಕೊಡ್ತೀರಿ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ. ದಾಸ ಸಾಹಿತ್ಯ ಅಂದಮೇಲೆ ತಮಗೆ ನೆನಪಿರ್ಬೋದು, ಕಳೆದ 60 ವರ್ಷಗಳ ಕೆಳಗೆ ಪುರಂದರದಾಸರು ಮತ್ತು ಕನಕದಾಸರಾದ್ಮೇಲೆ ಯಾರು ಅಂತ ಒಂದು ಪ್ರಯತ್ನ ಮಾಡಿದ್ದಿಲ್ಲ. ಒಂದು ಪ್ರಯತ್ನ ಮಾಡೋಣ ಅಂತ ಅನ್ಕೊಂಡ್ವಿ. ಅದಕ್ಕೆ ಜಗನ್ನಾಥ ದಾಸರ ಸಿನಿಮಾ ಶುರುವಾಯಿತು. ಅದಕ್ಕೆ ಅಭೂತಪೂರ್ವ ಯಶಸ್ಸು ಸಿಕ್ತು. ಅದಾದ್ಮೇಲೆ ಪ್ರಸನ್ನ ವೆಂಕಟದಾಸರು ಅಂತ ಮಾಡಿದ್ವಿ, ಅದಕ್ಕೂ ಒಂದು ಅಭೂತಪೂರ್ವ ಯಶಸ್ಸು ಸಿಕ್ತು. ಈಗ ಮುಂದಿನದು ವಿಜಯದಾಸರ ಸಿನಿಮಾ. ಇದನ್ನ ನಮಗೆ ಇಂಥ ಒಂದು ಸಿನಿಮಾ ಮಾಡೋದಕ್ಕೆ ಧೈರ್ಯ ಏನಂದ್ರೆ, ಪ್ರೇಕ್ಷಕರು ನೋಡೋರು ಇದ್ದಾರೆ ಅನ್ನೋ ಒಂದು ಧೈರ್ಯ ನಮಗೆ ಬಲವಾದ ಒಂದು ನಂಬಿಕೆ ಸಿಕ್ಕ ಮೇಲೆ ಇಂಥ ಒಂದು ಕಾರ್ಯಕ್ಕೆ ನಾವು ಮಾಡಿದ್ವಿ. ಇದು ಇಂಥ ಸಿನಿಮಾಗಳು ಲಾಭದಾಯಕ ಅಂತ ನಾವು ಇನ್ನೂವರೆಗೂ ನಾವೆಲ್ಲೂ ಅನ್ಕೊಂಡಿಲ್ಲ. ಇದು ಹೇಗಂದ್ರೆ, ಈ ಕೆಲವು ತುಂಬಾ ದೊಡ್ಡ ನಿರ್ಮಾಪಕರೆಲ್ಲ ಇರ್ತಾರೆ. ಏನಂದ್ರೆ, ಒಂದು ದೊಡ್ಡ ಸಿನಿಮಾ ಮಾಡಿದ್ಮೇಲೆ ಆ ಸಿನಿಮಾ ಲಾಭನೋ ನಷ್ಟನೋ ಗೊತ್ತಿಲ್ಲ, ಇನ್ನೊಂದು ಸಿನಿಮಾ ಅನೌನ್ಸ್ ಮಾಡಲೇಬೇಕಾಗುತ್ತೆ. ಯಾಕಂದ್ರೆ ಅದು ಒಂದು ಟರ್ನ್ ಓವರ್ ಅನ್ನೋ ತರ ಇರುತ್ತಲ್ಲ, ಹಾಗೇನೆ ಈ ಸಿನಿಮಾದ ಒಂದು ಕಥೆನೂ ನಡೆದಿದೆ. ಆದ್ರೆ ಇದಕ್ಕೆ ನಮಗೊಂದು ಆತ್ಮತೃಪ್ತಿ ಅಂತ ಒಂದು ಸಿಕ್ಕಿದೆ. ಹೇಗಂದ್ರೆ, ನಾವು ಸಮಾಜಕ್ಕೆ ಒಂದು ಒಳ್ಳೆ ಉತ್ತಮವಾದ ಸಿನಿಮಾ ಕೊಡ್ತಾ ಇದೀವಿ ಅನ್ನೋ ಒಂದು ನಂಬಿಕೆ ನಮಗೆ ಬಲವಾಗಿ ಬೇರಿದೆ. ಹಾಗಾಗಿ ನಮಗೆ ಒಂದೇ ಒಂದು ವರ್ಗ ಮಾತ್ರ ಈ ಸಿನಿಮಾ ನೋಡ್ತಾ ಇದೆ. ಆದ್ರೆ ನಿಮ್ಮಗಳ ಮೂಲಕ ಇಂಥ ಸಿನಿಮಾಗಳು ಎಲ್ಲಾ ವರ್ಗಗಳು ನೋಡ್ಲಿ ಅನ್ನೋ ಒಂದು ಅಭಿಲಾಷೆ ನಮಗಿದೆ. ಅಂದ್ರೆ ನಾವು ಇಂಥ ಒಂದು ಸಿನಿಮಾ ಮಾಡಿದ್ಮೇಲೆ ಇದು ಒಂದು ಉತ್ತಮವಾದ ಸಿನಿಮಾ ಅಂತ ತಾವು ಬಂದು ನೋಡಿ ನಮ್ಗೆ ಆಶೀರ್ವಾದ ಮಾಡಿ, ಎಲ್ಲರೂ ಇಂಥ ಸಿನಿಮಾ ನೋಡ್ರಿ, ಅಭಿರುಚಿ ಇರುವಂತ ಸಿನಿಮಾ, ಒಂದು ಚರಿತ್ರೆ ಉಳ್ಳಂತ ಸಿನಿಮಾ, ದಾಸರ ಸಿನಿಮಾ. ಕೆಲವು ಸಾಹಿತಿಗಳು ದಾಸರ ಹಾಡುಗಳ ಪುಸ್ತಕಗಳನ್ನ ಇಟ್ಕೊಂಡು ಮತ್ತು ವಚನಗಳನ್ನ ಪುಸ್ತಕಗಳನ್ನ ಇಟ್ಕೊಂಡೇ ಇವತ್ತಿನ ಹಾಡುಗಳನ್ನ ಅದರಲ್ಲಿ 1-2 ಸಾಲುಗಳನ್ನ ತಗೊಂಡು ಬರೆಯುವಂತ ದಿನಗಳಿವು ಆಕ್ಚುಲಿ ಹೇಳ್ಬೇಕಂದ್ರೆ. ಹಾಗೆ ನಾವು ಒರಿಜಿನಲ್ ದಾಸರ ಸಿನಿಮಾಗಳನ್ನೇ ಮಾಡಿದಾಗ ಅದರಲ್ಲಿ ಒಂದು ಒಳ್ಳೊಳ್ಳೆ ಮೆಸೇಜ್ ಇದೆ, ಸಾಹಿತ್ಯ ಇದೆ, ಆಮೇಲೆ ಭಕ್ತಿ ಪಂಥದ ಒಂದು ಸಾರವನ್ನೇ ಸಾರಂತ ಒಂದು ಕಥೆ ಇದೆ. ಹಾಗಾಗಿ ಎಲ್ಲೂ ಅಶ್ಲೀಲ ಸಂಭಾಷಣೆ ಇರೋದಿಲ್ಲ. ಇಂಥವನ್ನ ನಾವು ಹೆಚ್ಚೆಚ್ಚು ಕೊಡೋದ್ರಿಂದ ಖಂಡಿತವಾಗಿ ಸಮಾಜ ತಗೊಳುತ್ತೆ ಅನ್ನೋ ಒಂದು ನಂಬಿಕೆ ನನ್ನಲ್ಲಿ ಬಲವಾಗಿ ಇರೋದ್ರಿಂದ ನಾವು ಸ್ವಲ್ಪ ಈ ಕಮರ್ಷಿಯಲ್ ಸಿನಿಮಾನ ಬದಿಗಿಟ್ಟು ಇಂಥ ಸಿನಿಮಾಗಳನ್ನ ಮಾಡೋಣ ಅಂತ ಹೇಳಿ ಒಬ್ಬೊಬ್ಬರೇ ನಮ್ಗೆ ಸಹಕಾರ ಕೊಡ್ತಾ ಬಂದಿದ್ದಾರೆ. ಅವ್ರನ್ನು ಈ ಒಂದು ವೇದಿಕೆ ಮೇಲೆ ಬಹಳಷ್ಟು ಜನರ ಹೆಸರು ಹೇಳೋಕ್ಕಾಗೋದಿಲ್ಲ, ಆದ್ರೆ ಅವ್ರಿಗೆಲ್ಲ ನಾನು ಈ ವೇದಿಕೆ ಮೂಲಕ ಕೃತಜ್ಞತೆಗಳನ್ನ ನಾನು ಸಲ್ಲಿಸೋದಕ್ಕೆ ಇಷ್ಟಪಡ್ತೀನಿ. ಒಂದು ಆಮೇಲೆ ತಾವು ಜಗನ್ನಾಥ ದಾಸರ ಸಿನಿಮಾ, ಪ್ರಸನ್ನ ವೆಂಕಟದಾಸರ ಸಿನಿಮಾ ಬಂದಾದ್ಮೇಲೆ ನಮ್ಮಗಳ ಬಗ್ಗೆ ಒಂದು ಅದ್ಭುತವಾದ ಲೇಖನಗಳನ್ನ ಬರೆದಿದ್ದನ್ನು ನಾವು ನೋಡಿದ್ವಿ. ನಮಗೆ ಅದು ಕೋಟಿ ರೂಪಾಯಿ ತಂದಷ್ಟೇ ಲಾಭ ಆಗಿದೆ. ಯಾಕಂದ್ರೆ ಇಂಥ ಸಮಯದಲ್ಲಿ ಇಂಥ ಸಿನಿಮಾಗಳು ಯಾರು ನೋಡ್ತಾರೆ ಅಂತ ಮೂಗು ತೂರಿಸಿ ತಾವು ಯಾವತ್ತೂ ನಮ್ಮ ಬಗ್ಗೆ ಇದನ್ನ ಮಾಡಿಲ್ಲ, ನಮಗೆ ಬೆಂತಟ್ಟಿದ್ದೀರಿ ಅನ್ನೋದಕ್ಕೆ ನಾನು ಅದನ್ನ ಈ ಒಂದು ಪ್ರೆಸ್ ಮೀಟ್ ಅಲ್ಲಿ ತಮಗೆ ಇನ್ನೊಂದ್ಸಲ ಆಭಾರಿಯಾಗಿ ನಾನು ಕೃತಜ್ಞತೆಗಳನ್ನ ತರಿಸೋದಕ್ಕೆ ಇಷ್ಟಪಡ್ತೀನಿ. ಸ್ನೇಹಿತರೆ, ನಾನು ಇನ್ನು 3 ಜನ ಮಾತಾಡೋರಿದ್ದಾರೆ. ನಟ ಮತ್ತು ನಿರ್ಮಾಪಕ ಮತ್ತು ಹೀರೋಯಿನ್ ಶ್ರೀಲತಾ, ಹಾಗೂ ಪುರಂದರದಾಸರ ಪಾತ್ರಧಾರಿ ವಿಜಯಾನಂದ ನಾಯಕ್ ಅಂತ. ಅವರು ಕೂಡ ಮುಂದಿನ ಮಹಿಪತಿ ದಾಸರ ಚಿತ್ರದಲ್ಲಿ ನಾಯಕ ನಟನಾಗಿ ವಿಜೃಂಭಿಸಿದ್ದಾರೆ. ಹಾಗಾಗಿ ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಮೇಲೆ ಸದಾ ಇರಲಿ, ಇಂಥ ಸಿನಿಮಾಕ್ಕೆ ಪ್ರೋತ್ಸಾಹ ಇರಲಿ ಅಂತ ನಾನು ಮತ್ತೊಮ್ಮೆ ಕೇಳ್ಕೊಂಡು ನಾನು ಈಗ ತ್ರಿವಿಕ್ರಮ್ ಜೋಶಿ ಅವರಿಗೆ ಕೊಡ್ತಾ ಇದ್ದೀನಿ. ನಮಸ್ಕಾರ. ಬುದ್ಧಿ ಸಂಪತ್ ಪ್ರದಾಯಕಂ ವಿಜ್ಞಾನ ವಿಮಲಂ ಶಾಂತಂ ವಿಜಯಾಖ್ಯ ಗುರುಂ ಭಜೆ. ಪುರಂದರದಾಸರ, ಕನಕದಾಸರ 15ನೇ ಶತಮಾನದ ನಂತರ 200 ಶತಮಾನದವರೆಗೆ, ಅಂದರೆ 17ನೇ ಶತಮಾನದವರೆಗೆ ಈ ಕನ್ನಡ ಸಾಹಿತ್ಯದಲ್ಲಿ, ದಾಸ ಸಾಹಿತ್ಯದಲ್ಲಿ ಬಂದಂಥವ್ರು, ಅಂದರೆ ಆ ನಂತರ ಬಂದಂಥವ್ರು ಅಂದರೆ ಈ ಕಡೆ ವಿಜಯದಾಸರು,
ಬಾಗಲಕೋಟೆ ಕಡೆ ಪ್ರಸನ್ನ ವೆಂಕಟದಾಸರು, ಮಹಿಪತಿ ದಾಸರು, ಹೀಗೆ ದಾಸ ಪರಂಪರೆ 200 ವರ್ಷಗಳ ತರುವಾಯ ಮತ್ತು ಮುಂದುವರೆದಂಥದ್ದು ಕನ್ನಡ ಸಾಹಿತ್ಯದಲ್ಲಿ ಬರ್ತಕ್ಕಂಥದ್ದು. ಕನ್ನಡಕ್ಕೆ 2 ಕಣ್ಣುಗಳು ಅಂತಂದ್ರೆ, ಒಂದು ವಚನ ಸಾಹಿತ್ಯ, ಎರಡನೇದು ದಾಸ ಸಾಹಿತ್ಯ. ಈ ದಾಸ ಸಾಹಿತ್ಯದ ಪ್ರಚಾರ ಪ್ರಸಾರ ವಿಶೇಷವಾಗಿ ಪುಸ್ತಕ ಮಾಧ್ಯಮದಲ್ಲಿ ಹಾಡುಗಳನ್ನು ಸಂಗ್ರಹ ಮಾಡೋ ಮುಖಾಂತರ, ಅವುಗಳಿಗೆ ವಿಮರ್ಶೆ ಮಾಡೋ ಮುಖಾಂತರ ಬರೆದದ್ದನ್ನು ನಾವು ನೋಡ್ತಾ ಇದ್ದೇವೆ. ಆದರೆ ಇತ್ತೀಚಿನ ನಮ್ಮ ಗಮನಕ್ಕಿರೋದು ಸಮಾಜದಲ್ಲಿ ಏನು ನಡೀತಾ ಇದೆ ಅಂದರೆ, ಮುಂಬರುವ ಪೀಳಿಗೆಯಲ್ಲಿ ನಮ್ಮ ಯುವ ಪೀಳಿಗೆ ಇರ್ಬೋದು, ವಿದ್ಯಾರ್ಥಿಗಳಿರ್ಬೋದು, ಅವ್ರಿಗೆ ಮಾಧ್ಯಮ ಅಂದರೆ ಓದಬೇಕು ಅಂದ್ರೆ ಸಹಿತ ಇವತ್ತು ಐಪ್ಯಾಡು, ಟ್ಯಾಬು, ಕಂಪ್ಯೂಟರ್ಗಳ ಮುಖಾಂತರ ಅವರು ಓದುವಂಥ ವ್ಯವಸ್ಥೆಗಳು ಕೋವಿಡ್ ನಂತರ ಬಂದಂಥದ್ದು ನಾವೆಲ್ಲ ಗಮನಿಸಿದ್ದೇವೆ. ಆದರೆ ಆ ಒಂದು ಮಾಧ್ಯಮದಲ್ಲಿ ಈ ಚಲನಚಿತ್ರಗಳು ಯಾವಾಗ ಡಾಕ್ಟರ್ ರಾಜ್ಕುಮಾರ್ ಅವರು ಭಕ್ತ ಕನಕದಾಸ ಮಾಡಿದಾಗ, ಪುರಂದರದಾಸರ ನವಕೋಟಿ ನಾರಾಯಣ ಅಶ್ವಥ್ ಅವರು ಮಾಡಿದಾಗ ಬಂದ ನಂತರ ಇಂಥ ದಾಸ ಸಾಹಿತ್ಯದ ಚಲನಚಿತ್ರಗಳು ಪ್ರಚಾರವನ್ನು ನಮ್ಮ ಆಗಿನ ಪ್ರೊಡ್ಯೂಸರ್ಗಳು ಮಾಡಿಲ್ಲ ಅನ್ನೋದು ಬೇರೆ ಬೇರೆ ಕಾರಣಗಳು. ಯಾಕೆಂದರೆ ಪ್ರತಿಯೊಬ್ಬರು ದುಡ್ಡು ಹಾಕಿದರೆ ದುಡ್ಡು ವಾಪಸ್ ಬರೋದನ್ನು ಅಪೇಕ್ಷೆ ಮಾಡ್ತಾರೆ. ಯಾರು ಇದನ್ನ ಸೇವೆ ಅಂತ ಮಾಡೋದಾಗ್ಲಿ ಅಥವಾ ಇದನ್ನು ನುಕ್ಸಾನಾದ್ರೂ ಚಿಂತಿಲ್ಲ ಮಾಡ್ತೀನಿ ಅನ್ನೋದು ಬಹಳ ಕಷ್ಟ, ವಿರಳ. ಆದರೆ ಯಾವಾಗ ಹವಾಲ್ದಾರ್ ಅವರು ಜಗನ್ನಾಥ್ ದಾಸರು ಪ್ರಾರಂಭ ಮಾಡಿದ್ರು, ಆಗ ಆಕಸ್ಮಿಕವಾಗಿ ನನಗೆ ಅಪ್ರೋಚ್ ಮಾಡಿ ನೀವು ಅದರಲ್ಲಿ ಭಾಗವಹಿಸಬೇಕು ಹಾಗೆ ಅಂತ ಹೇಳಿದರು. ಅದರಲ್ಲಿ ಪ್ರೊಡ್ಯೂಸರು ಆದ್ವಿ. ಅದಾದ್ಮೇಲೆ ಅಲ್ಲಿ ವಿಜಯದಾಸರ ಪಾತ್ರವನ್ನು ಮಾಡುವಂಥ ಅವಕಾಶವನ್ನು ಕೊಟ್ಟರು. ಅದು ತಮಗೆಲ್ಲ ಗೊತ್ತಿದೆ ಈಗಾಗಲೇ. ಅದು ದೇಶದಾದ್ಯಂತೆಲ್ಲ ವಿದೇಶದಲ್ಲೂ ಸಾಕಷ್ಟು ಪ್ರಚಾರವನ್ನು ಕಂಡಿದೆ ಮತ್ತು ಬಹಳ ಜನ ಮನ್ನಣೆಯನ್ನು ಕಂಡಿದೆ. ಅದಾದ್ಮೇಲೆ ಬಂದದ್ದು ಪ್ರಸನ್ನ ವೆಂಕಟದಾಸರು ಕಳೆದ ವರ್ಷ. ಅದು ಸಹ ಸಾಕಷ್ಟು ಪ್ರಚಾರವನ್ನು, ಜನಮನ್ನಣೆಯನ್ನು ತಗೊಂಡಂತ ಚಲನಚಿತ್ರ. ಅದರಲ್ಲೂ ವಿಜಯದಾಸರ ಪಾತ್ರ ಬರುತ್ತೆ. ಆ ಪಾತ್ರವನ್ನು ನಾನು ನಿರ್ವಹಿಸುತ್ತಿದ್ದೆ. ಅದಾದ್ಮೇಲೆ ತಾವು ಪ್ರಾರಂಭದಲ್ಲಿ ನೋಡಿದ್ರಿ, ಸರಸ್ವತಿಬಾಯಿ ಪ್ರಹ್ಲಾದಾಚಾರ್ಯ ಜೋಶಿ ಅಂತ ನಮ್ಮ ತಂದೆ ತಾಯಿಯವರು. ನಮ್ಮ ತಂದೆಯವರು ದಿವಂಗತ ಪ್ರಹ್ಲಾದಾಚಾರ್ಯ ಜೋಶಿಯವರು ತಾವು ಇಡೀ 80 ವರ್ಷ ಅವರು ಜೀವನ ಇರೋವರೆಗೂ ದಾಸ ಸಾಹಿತ್ಯದಲ್ಲೇ ತಮ್ಮ ಜೀವನವನ್ನು ಕಳೆದವರು. ವೃತ್ತಿಯಿಂದ ಶಿಕ್ಷಕರಾಗಿ ಕನ್ನಡ ಶಾಲೆ ಶಿಕ್ಷಕರಿದ್ದವರು. ಆದರೆ ಪ್ರವೃತ್ತಿಯಿಂದ ದಾಸ ಸಾಹಿತ್ಯದ ಸಾವಿರಾರು ಹಾಡುಗಳನ್ನ ಹಾಡೋ ಜೊತೆಗೆ ಸಂಗ್ರಹ, ವಿಶ್ಲೇಷಣೆ, ವಿಮರ್ಶೆ, ಈ ರೀತಿ ಬೇರೆ ಬೇರೆ ಪ್ರಕಾರಗಳಲ್ಲಿ ಸುಮಾರು 17 ಪುಸ್ತಕಗಳನ್ನ ನಮ್ಮ ಸರಸ್ವತಿ ಕಲಾ ಶಿಕ್ಷಣ ಟ್ರಸ್ಟ್ ಮುಖಾಂತರ ತೆಗೆದಿದ್ವಿ. ಅದಾದ್ಮೇಲೆ ಬಂದದ್ದು ಇವರು ಯಾವಾಗ ಹವಾಲ್ದಾರ್ ಅವರ ಜೊತೆ ಬಂದ್ವಿ, ಇದನ್ನ ನಾವು ದೃಶ್ಯ ಮಾಧ್ಯಮದಲ್ಲಿ, ಡಿಜಿಟಲ್ ಮಾಧ್ಯಮದಲ್ಲಿ, ಚಲನಚಿತ್ರದ ಮುಖಾಂತರ ಕೊಟ್ಟಾಗ ಮಾತ್ರ ಇದು ಮಕ್ಕಳಿಗೆ ವಿಶೇಷವಾಗಿ ಪರಿಣಾಮಕಾರಿಯಾಗಿ ಬೀಳುತ್ತೆ ಅನ್ನೋ ಮುಖಾಂತರ ಈ ಒಂದು ಚಲನಚಿತ್ರದ ಫೀಲ್ಡ್ಗೆ ಬರುವಂತ ಕೆಲಸವನ್ನು ಮಾಡಬೇಕಾಯಿತು. ಮೂಲತಃ ನಾನೊಬ್ಬ ಇಂಜಿನಿಯರು, ಇಂಡಸ್ಟ್ರಿ ಇದೆ, ಬಿಸ್ನೆಸ್ ಇದೆ. ಅದೆಲ್ಲ ಬಿಟ್ಟು ನಾನು ರಾಜಕಾರಣದಲ್ಲಿ ಕಳೆದ 30 ವರ್ಷದಿಂದ ಇದ್ದೀನಿ. ರಾಷ್ಟ್ರೀಯ ಸಹ ಸಂಚಾಲಕನಾಗಿ ಬಿಜೆಪಿಯಲ್ಲಿ ಇಂಡಸ್ಟ್ರಿ ಸೆಲ್ಲಲ್ಲಿ ಕೆಲಸ ಮಾಡಿದವನು. ಮಾನ್ಯ ಪ್ರಧಾನಮಂತ್ರಿಗಳಾದಂಥ ಮೋದಿ ಅವರಿಗೂ ಮತ್ತು ಯೋಗಿ ಆದಿತ್ಯನಾಥ್ ಅವರಿಗೂ, ಸ್ಮೃತಿ ಇರಾನಿ ಇರ್ಬೋದು, ಅಮಿತ್ ಶಾ ಇರ್ಬೋದು, ನಮ್ಮ ಭಾಗ ಅಂದ್ರೆ ರಾಯಚೂರು ಜಿಲ್ಲೆ, ಉತ್ತರ ಕರ್ನಾಟಕ ಭಾಗ ಬಂದ್ರೆ ಅವರ ಭಾಷಣಗಳನ್ನ ಆನ್ ದ ಸ್ಪಾಟ್ ಭಾಷಾಂತರ ಮಾಡುವಂಥ ಕೆಲಸವನ್ನು ನಾನು ಮಾಡ್ತಕ್ಕಂಥವ್ರು. ರಾಜಕೀಯವಾಗಿ ಮಾಧ್ಯಮ ನನಗೆ ಪರಿಚಯ ಅಂದ್ರೆ ನಾನೊಬ್ಬ ರಾಜಕಾರಣಿಗೆ ಪರಿಚಯ. ಟಿವಿ ಡಿಬೇಟ್ ಅಲ್ಲಿ ಭಾಗವಹಿಸ್ತವನು. ಈ ಕ್ಷೇತ್ರ ನನಗೆ ತೀರಾ ಹೊಸದು. ಈ ಕ್ಷೇತ್ರದ ಏನೂ ಅನುಭವ ಇಲ್ದವನು. ಅಂಥವ್ರನ್ನೇ ಹುಡುಕಿ ಸಿನಿಮಾ ಮಾಡ್ತಾ ಇದ್ರು ನಮ್ಮ ಹವಾಲ್ದಾರ್ ಅವರು. ತಾವೆಲ್ಲ ನೋಡಿರ್ಬೋದು. ಇವ್ರ್ಯಾರು ಯಾವುದೇ ಆರ್ಟಿಸ್ಟು ಪ್ರಖ್ಯಾತ ಆರ್ಟಿಸ್ಟು ಅಥವಾ ಖ್ಯಾತ ಕಲಾವಿದರು ಅಂತಲ್ಲ. ಎಲ್ಲರಲ್ಲೂ ನೀವು ಆ ಆರ್ಟಿಸ್ಟನ್ನು ಹುಡುಕದೇನೆ ಸಾಮಾನ್ಯ ಜನರು ನೋಡುವಾಗ ಅಲ್ಲಿ ಪಾತ್ರನ ಹುಡುಕ್ರಿ ಅಂತ. ಅಲ್ಲಿ ವಿಜಯದಾಸರನ್ನ ನೋಡಬೇಕು, ಅಲ್ಲಿ ಪ್ರಸನ್ನ ವೆಂಕಟದಾಸರ ನೋಡಬೇಕು, ಪುರಂದರದಾಸರ ನೋಡಬೇಕು, ಅಲ್ಲಿ ವಿಜಯದಾಸರ ಪತ್ನಿ ಅರಳಮ್ಮನ್ ನೋಡಬೇಕು. ಹಾಗಾಗಿ ಹೊಸ ಪಾತ್ರಧಾರಿಗಳನ್ನ ಕರ್ಕೊಂಡ್ಬಂದು ಅದಕ್ಕೆ ಜೀವ ತುಂಬಿ ಈ ರೀತಿ ಒಂದು ಚಲನಚಿತ್ರವನ್ನು ಕೊಡುವ ಒಂದು ಪ್ರಯತ್ನವನ್ನ ನಮ್ಮ ತಂಡ ಮಾಡಿದ್ದಿದೆ. ತಾವೆಲ್ಲ ಗಮನಿಸಿದಿರಿ. ಅಂದ್ರೆ ಯಾವ್ದಾವ್ದು ಫೀಲ್ಡ್ ಅಲ್ಲಿ ಕೆಲಸ ಮಾಡೋರು. ನಮ್ಮ ಇವರು IT ಇಂಜಿನಿಯರ್, ಅಗೇನ್ IT ಕಂಪನಿ ಎಂಪ್ಲಾಯ್, ಇಂಟೆಲ್ ಆಫೀಸ್ ಅಲ್ಲಿ. ಪ್ರಭಂಜನ್ ದೇಶಪಾಂಡೆ, ಪ್ರಸನ್ನ ವೆಂಕಟದಾಸರ ಪಾತ್ರ ಇದರಲ್ಲಿ ಮಾಡಿದ್ದಾರೆ. ಹಿಂದೆ ಜಗನ್ನಾಥ್ ದಾಸರಲ್ಲಿ ಗೋಪಾಲ್ ದಾಸರ ಪಾತ್ರ ಮಾಡಿದವರು. ಅವರು IT ಇಂಜಿನಿಯರ್. ನಾನೊಬ್ಬ ಮೆಕ್ಯಾನಿಕಲ್ ಇಂಜಿನಿಯರ್, ಜೊತೆಗೆ ನನ್ನ ಕ್ಷೇತ್ರನೇ ಬೇರೆ. ಹೀಗೆ ಬೇರೆ ಬೇರೆ ಕ್ಷೇತ್ರದಲ್ಲಿದ್ದವ್ರನ್ನ ವ್ಯಕ್ತಿಗಳನ್ನ ಹಿಡಿದು ದಾಸ ಸಾಹಿತ್ಯದ ಪ್ರಚಾರಕ್ಕಾಗಿ ಇಂಥ
ಒಂದು ಚಲನಚಿತ್ರ ಮುಖಾಂತರ ಏನು ನಮ್ಮ ಹವಾಲ್ದಾರ್ ಅವರ ಒಂದು ಅವರ ಒಂದು ಮುಂದಾಳತನದಲ್ಲಿ ಮಾಡ್ತಾ ಇದ್ದೇವೆ. ಇದು ಮುಂದಿನ ಸಮಾಜಕ್ಕೆ, ವಿಶೇಷವಾಗಿ ಯುವ ಪೀಳಿಗೆಗೆ ನಾವು ಯಾವುದನ್ನೂ ಕೊಟ್ಟು ನೋಡ್ತಾರೆ. ಇವತ್ತಿನ ಚಲನಚಿತ್ರದ ಬಗ್ಗೆ ನಾನು ಬಹಳ ಹೇಳಿಕ್ ಬಯಸಲ್ಲ, ತಾವೆಲ್ಲ ನೋಡಿದ್ದೀವಿ. ಒಂದು ಫೈಟು, ಒಂದು ಕ್ಲೈಮ್ಯಾಕ್ಸ್ ಸೀನು, ಒಂದು 2-3 ಇದರದ್ದು ಹಾಡುಗಳು, ಅಂದ್ರೆ ಈ ಎಲ್ಲ ಇಲ್ಲ ಅಂದ್ರೆ ಮಸಾಲ ಇಲ್ಲ ಅಂದ್ರೆ ಸಿನಿಮಾನೇ ಆಗಲ್ಲ ಅನ್ನೋ ಮಟ್ಟಿಗೆ ನಮ್ಮ ಚಲನಚಿತ್ರ ರಂಗನೂ ಕೊಡ್ತಾ ಇದೀವಿ. ಜನನೂ ಅದೇ ರೀತಿ ಆಗೋಗಿದ್ದಾರೆ. ಜನಕ್ಕೆ ನಾವು ಯಾವುದನ್ನ ಪ್ರಾಕ್ಟೀಸ್ ಮಾಡಿಸ್ತೀವಿ ಅದನ್ನೇ ನೋಡ್ತಾರೆ. ನಾವು ಒಳ್ಳೇದನ್ನ ಪ್ರಾಕ್ಟೀಸ್ ಮಾಡ್ತಾ ಹೋದ್ರೆ ಇಂದಲ್ಲ ನಾಳೆ ಒಳ್ಳೇದನ್ನ ಬಯಸಿ ನೋಡುವಂತ ದಿನಗಳು ಬಂದೇ ಬರ್ತವೆ. ಇದು ಜಗನ್ನಾಥ ದಾಸರು ಚಲನಚಿತ್ರವೇ ಸಾಕ್ಷಿ. ಚಲನಚಿತ್ರ ನೋಡುವಾಗ ನಾನು ಫೇಸ್ಬುಕ್ ಅಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ ತಾವು ನೋಡಿರ್ಬಹುದು, ಕಾಲ ಹಾಕೊಂಡಂತ ಚಪ್ಪಲಿ ಶೂಗಳನ್ನು ಕೆಳಗಿಟ್ಟು ಕಾಲ ಮೇಲೆ ಎತ್ಕೊಂಡು ನೋಡಿದ್ದಾರೆ ಚಲನಚಿತ್ರ ನೋಡುವಾಗ. ಇಡೀ ಮೂವಿ ಮುಗಿಯವರು ತಮ್ಮ ಚಪ್ಪಲಿ ಹಾಕೊಂಡಿಲ್ಲ. 80-85 ವಯಸ್ಸಿನ ಮುದುಕರು ಬಂದು ಕಣ್ಣೀರು ಹಾಕಿ ನಮಗೆ ಪಾತ್ರಧಾರಿಗಳಿಗೆ ಬಂದು ನಮಸ್ಕಾರ ಮಾಡುವಂತ ಸೀನ್ಗಳನ್ನು, ಅಂದ್ರೆ ಆ ದೃಶ್ಯಗಳನ್ನು ನಾನು ಕಣ್ಣಾಗ ಈಗೂ ನೋಡ್ತೇನೆ. ಎಲ್ಲೇ ದೇವಸ್ಥಾನಕ್ಕೆ ಹೋದ್ರು ವಿಜಯದಾಸರು ಬಂದರು ಅಂತ ಬಹಳ ಭಕ್ತಿಯಿಂದ ನಮಿಸೋದನ್ನು ನೋಡಿದ್ದೀವಿ. ಮಕ್ಕಳು ಹಾಡುಗಳನ್ನ, ವಿಠಲಯ ವಿಠಲಯ ಹಾಡುಗಳನ್ನ 3-4 ವರ್ಷದ ಮಕ್ಕಳು ಹಾಡೋದನ್ನ ನೋಡಿದ್ದೀವಿ. ಅಂದ್ರೆ ಇದೆಲ್ಲ ಯಾಕೆ ಹೇಳ್ತೀನಿ ಅಂದ್ರೆ, ನಾವು ಸಮಾಜಕ್ಕೆ ಒಳ್ಳೆಯದನ್ನ, ನಮ್ಮ ಒಂದು ಸಂಸ್ಕೃತಿ ಪರಂಪರೆ, ಕನ್ನಡ ಸಾಹಿತ್ಯ, ದಾಸ ಸಾಹಿತ್ಯವನ್ನ, ಭಕ್ತಿ ಸಾಹಿತ್ಯವನ್ನ ಕೊಟ್ರೆ ನೋಡೋ ಜನ ಇದ್ದಾರೆ. ಎಲ್ಲ ಜನರಲ್ಲೂ ಅದು ಬರುತ್ತೆ. ಎಲ್ರಿಗೂ ಬೇಕೇ ಬೇಕು ಭಕ್ತಿ, ದೈವ ಭಕ್ತಿ. ಮಕ್ಕಳು ಒಳ್ಳೆ ರೀತಿ ಬೆಳಿಬೇಕು ಅನ್ನೋದು ಎಲ್ಲ ತಂದೆ ತಾಯಿಗಳಿಗೂ ಬೇಕು. ಅದನ್ನು ಕೊಡುವಂತ ಪ್ರವೃತ್ತಿಯನ್ನ ಇವತ್ತು ನಾವು ಈ ಕ್ಷೇತ್ರದಲ್ಲಿ ಇದ್ದವರು ಬೆಳೆಸ್ಕೋಬೇಕಾಗಿದೆ. ಆ ಒಂದು ಪ್ರಯತ್ನವನ್ನ ಈ ಮುಖಾಂತರ ಮಾಡಿದ್ದೇವೆ. ತಾವು ವಿಜಯದಾಸರು ಒಂದೇ ಅಲ್ಲ, ಹಿಂದೆ ಜಗನ್ನಾಥದಾಸರು ಒಂದೇ ಅಲ್ಲ, ಪ್ರಸನ್ನ ವೆಂಕಟದಾಸರು ಚಲನಚಿತ್ರವನ್ನು ಸಾಕಷ್ಟು ಪ್ರಚಾರ ಕೊಟ್ಟು ನಮ್ಮನ್ನು ಬೆಳೆಸಿದ್ದೀರಿ, ಸಹಕಾರವನ್ನು ಕೊಟ್ಟಿದ್ದೀರಿ. ತಮ್ಮ ಮುಖಾಂತರ ನಾವಿವತ್ತು ಬರೀ ದೇಶ ಅಲ್ಲ, ವಿದೇಶಗಳಲ್ಲೂ ಸುಮಾರು 26 ದೇಶಗಳಲ್ಲಿ ಜಗನ್ನಾಥದಾಸರು ಸ್ಕ್ರೀನಿಂಗ್ ಕಂಡಿದೆ, ಬಿಡುಗಡೆ ಆಗಿದೆ, ಸ್ಕ್ರೀನಿಂಗ್ ಕಂಡಿದೆ. ಈಗಾಗಲೇ USA ಮುಂದಿನ ತಿಂಗಳ ಬಿಡುಗಡೆಗೆ ಟಿಕೆಟ್ ಸೇಲ್ ಮಾಡ್ತಾ ಇದ್ದಾರೆ ವಿಜಯದಾಸರಿಗೆ. ದಾಸವರಣ್ಯ ವಿಜಯದಾಸರ ಚಲನಚಿತ್ರಕ್ಕೆ ಟಿಕೆಟ್ ಆಗಲೇ ಬುಕ್ ಆಗ್ತಾ ಇದೆ. ಅಡ್ವಾನ್ಸ್ ಬುಕಿಂಗ್ ನಮಗೆ ನಿನ್ನೆ ಅವರು ಇದು ಕೊಟ್ಟಾಗ ಸುಮಾರು 275 ಒಂದು ಊರಲ್ಲಿ ಮಾಡಿದ್ದು, ಒಂದು ಊರಲ್ಲಿ. ಇದು ಒಂದು, ನಾನು ಈ ಹಂತಕ್ಕೆ ಬರಬೇಕು ಅಂತಾದ್ರೆ ಆ ಎಲ್ಲ ಹರಿದಾಸರು ನಮ್ಮ ಮೂಲತಃ ರಾಯಚೂರು ಜಿಲ್ಲೆಯವರೇ. ಸುಮಾರು 80ರಷ್ಟು ಹರಿದಾಸರು, ವಿಜಯದಾಸರು ಇರ್ಬೋದು, ಗೋಪಾಲ್ ದಾಸರು, ಜಗನ್ನಾಥ ದಾಸರು, ಪ್ರಾಣೇಶ ದಾಸರು, ಗುರುಗೋವಿಂದ ದಾಸರು, ಕಲ್ಲೂರು ಸುಬ್ಬಣ್ಣದಾಸರು, ಶೇಷದಾಸರು, ಹೀಗೆ ದಾಸರ ಎಲ್ಲ ಸುಮಾರು 64 ಹರಿದಾಸರಿಗೆ ವಿಜಯದಾಸರು ದಾಸತ್ವವನ್ನು ತಾವು ಇದ್ದಾಗಲೇ ಕೊಡ್ತಾರೆ. ಅದಾದ್ಮೇಲೆ ಗೋಪಾಲ್ ದಾಸರಿಂದ ಕೊಡಿಸ್ತಾರೆ, ಜಗನ್ನಾಥ ದಾಸರಿಂದ ಕೊಡಿಸ್ತಾರೆ. ತಮಗೆಲ್ಲ ಗೊತ್ತು, ಹರಿಕಥಾಮೃತ ಸಾರ ಅಂತ ಮೇರು ಕೃತಿಯನ್ನ ಜಗನ್ನಾಥ ದಾಸರು ತಯಾರು ಮಾಡಿ 32 ಸಂಧಿ ಇಡೀ ವಿಶ್ವದಲ್ಲೇನೆ ಪ್ರಪ್ರಥಮ ಕನ್ನಡದಲ್ಲಿ ರಚನೆಗೊಂಡು ತದನಂತರ ಸಂಸ್ಕೃತಕ್ಕೆ, ಇಂಗ್ಲಿಷ್ಗೆ, ಬೇರೆ ಬೇರೆ ವಿವಿಧ ಭಾಷೆಗಳಿಗೆ ಭಾಷಾಂತರಗೊಂಡಂತ ಒಂದೇ ಒಂದು ಕೃತಿ ಅಂದ್ರೆ ಅದು ಹರಿಕಥಾಮೃತ ಸಾರ. ಅಂತ ಜಗನ್ನಾಥ ದಾಸರ ಪಾತ್ರವನ್ನು ನಾವು ಚಲನಚಿತ್ರ ಮುಖಾಂತರ ಈಗಾಗಲೇ ಪಾರ್ಟ್ 1 ನಲ್ಲಿ ಕೊಟ್ಟಿದ್ದೇವೆ. ಪಾರ್ಟ್ 2 ನಲ್ಲೂ ಕೊಡುವಂತ ನಮ್ಮ ಪ್ರಯತ್ನ ಜಾರಿ ಇದೆ. ತಮ್ಮೆಲ್ಲರ ಸಹಕಾರದಿಂದ ವಿಜಯದಾಸರು, ದಾಸವರಣ್ಯ ವಿಜಯದಾಸರ ಚಲನಚಿತ್ರವನ್ನ ಇಡೀ ಜಗತ್ತಿನ ಮುಂದೆ ಕೊಡುವಂತ ಕೆಲಸವನ್ನ ನಿಮ್ಮ ಮುಖಾಂತರ ಮಾಡಬೇಕು, ನಿಮ್ಮ ಸಹಕಾರದಿಂದ ಮಾಡಬೇಕು ಅಂತ ತಮ್ಮೆಲ್ಲರಲ್ಲಿ ನಾನು ಕಳಕಳಿಯ ಮನವಿ ಮಾಡ್ತಾ ನನ್ನ ಮಾತಿಗೆ ವಿರಾಮ ಕೊಡ್ತೇನೆ. ಇದರಲ್ಲಿ ಅರಳಮ್ಮನ ಪಾತ್ರವನ್ನ ವಹಿಸಿದಂತ ಶ್ರೀಲತಾ ಬಾಗೇವಾಡಿ ಅವರು ಒಂದೆರಡು ಮಾತನಾಡಬೇಕು. ಅವ್ರದ್ದು ಸ್ಕ್ರೀನ್ ಅಲ್ಲಿ ಮೊದಲನೇ ಪಾತ್ರ, ಮೊದಲನೇ ಒಂದು ಚಲನಚಿತ್ರ. ಎಲ್ರಿಗೂ ನಮಸ್ಕಾರ. ನಾನು ಈ ಚಿತ್ರದಲ್ಲಿ ಅರಳಮ್ಮ ಅನ್ನೋ ಪಾತ್ರನ ಮಾಡ್ತಾ ಇದ್ದೇನೆ. ನನ್ನ ಕಿರು ಪರಿಚಯ ಅಂದರೆ ನಾನು IT ಎಂಪ್ಲಾಯಿ, ಕಾರ್ಪೊರೇಟ್ ಎಂಪ್ಲಾಯಿ. ಸೊ ಮೂವಿ ಬ್ಯಾಕ್ಗ್ರೌಂಡ್ ಯಾವುದು ನನ್ನ ಹತ್ರ ಇರಲಿಲ್ಲ. ಸೊ ಹವಾಲ್ದಾರ್ ಸರ್ ಅವರು, ತ್ರಿವಿಕ್ರಮ್ ಜೋಶಿ ಸರ್ ನನ್ನ ಮೇಲೆ ನಂಬಿಕೆ ಇಟ್ಟು ಈ ಪಾತ್ರ ಕೊಟ್ಟಿದ್ದಾರೆ, ಒಂದು ಒಳ್ಳೆ ಜೀವ ತುಂಬಿದ್ದಾರೆ ಪಾತ್ರಕ್ಕೆ. ಆದಷ್ಟು ಪ್ರಯತ್ನ ಮಾಡಿದ್ದೇನೆ. ಹವಾಲ್ದಾರ್ ಸರ್ ಅವರಂತೂ ಅವ್ರದ್ದು ಯಾವತ್ತೂ ಕಣ್ಣು ಮೋಸ ಮಾಡಲ್ಲ ಅಂತ ಎಲ್ಲರೂ ಹೇಳ್ತಾರೆ. ಅದೇ ಥರ ಈ ಪಾತ್ರಕ್ಕೆ ಒಂದು ಒಳ್ಳೆ ಜೀವ ತುಂಬಿ ಒಂದು ಒಳ್ಳೆ ಪ್ರಯತ್ನ ಮಾಡಿ ಅಪರ್ಚುನಿಟಿ ಕೊಟ್ಟಿದ್ದಾರೆ. ಕಮರ್ಷಿಯಲ್ ಮಾಡೋದು ಒಂದ್ ಕಡೆ ಆದ್ರೆ ಇಂಥ ಒಂದು ಒಳ್ಳೆ ಧಾರ್ಮಿಕ ಪಾತ್ರ ಸಿಗೋದೇ ಒಂದು ಪುಣ್ಯ, ಒಂದು ಸೇವೆ ಅಂತ ಅನ್ಕೋಬೇಕು.
ಇನ್ನೂ ಈಗಾಗಲೇ ಹವಾಲ್ದಾರ್ ಸರ್ ಆಯ್ತು, ಜೋಶಿ ಸರ್ ಆಯ್ತು, ಮತ್ತೆ ಎಲ್ಲರೂ ಮಾತಾಡಿದ ಹಾಗೆ ಪಿಕ್ಚರ್ ಬಗ್ಗೆ ಎಲ್ಲ ಹೇಳಿದ್ದಾರೆ. ನನಗೆ ಪರ್ಸ್ನಲಿ ಫೀಲ್ ಆಗಿದ್ದು, ನಾನು ಜಗನ್ನಾಥ್ ದಾಸರು ಪಾರ್ಟ್ 1 ಅಲ್ಲಿ ಹೋದಾಗ ಫಸ್ಟ್ ಮೂವಿ ನೋಡಿದ್ದು ಅವ್ರದ್ದು. ಥಿಯೇಟ್ರಲ್ಲಿ ಎಲ್ಲ ಫೈಟಿಂಗ್ ಸೀನ್ ನೋಡ್ತೀವಿ, ಕ್ಲಾಪ್ಸ್ ಮಾಡ್ತೀವಿ, ಕಮರ್ಷಿಯಲ್ ಮೂವಿಲೆಲ್ಲ ವಿಸಿಲ್ ಹಾಕ್ತಾರೆ, ಅದೆಲ್ಲ ಒಂದ್ ಕಡೆಗಾದ್ರೆ ಇಂಥ ಧಾರ್ಮಿಕ ಪಿಕ್ಚರ್ ಅಲ್ಲಿ ಒಂದು ಒಳ್ಳೆ ದೇವರ ನಾಮ ಬಂದಾಗ ಜನ ಖುಷಿ ಪಟ್ಟು ಚಪ್ಪಾಳೆ ಹೊಡಿಬೇಕಾದ್ರೆ ಆಗೋ ರೋಮಾಂಚನ, ಆ ಖುಷಿನೇ ಬೇರೆ. ಅದು ನೋಡ್ಬಿಟ್ಟೆ ಈ ಪಾತ್ರ ಒಂದ್ಸರಿ ನಾನು ಮಾಡ್ಬೇಕು ಅನ್ನೋ ಒಂದು ತುಂಬಾ ಆಸಕ್ತಿ, ಆಸೆ ಇತ್ತು. ಅದಕ್ಕೊಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ತುಂಬಾ ಥ್ಯಾಂಕ್ ಯು ಅಂತ ಹೇಳೋದಕ್ಕೆ ಈ ವೇದಿಕೆ ಉಪಯೋಗಿಸ್ತೀನಿ. ಇದಕ್ಕಿಂತ ಹೆಚ್ಚಾಗಿ ಮನೆಯಲ್ಲಿ ಸಪೋರ್ಟ್ ಕೂಡ ತುಂಬಾ ಚೆನ್ನಾಗಿ ಸಿಕ್ಕಿದೆ. ಅವ್ರ ಸಪೋರ್ಟ್ ಇಂದ, ಎಲ್ಲ ತಂಡದ ಸಪೋರ್ಟ್ ಇಂದ ಮಾಡೋದಕ್ಕಾಯ್ತು ಅಂತ ಹೇಳಕ್ ಇಷ್ಟಪಡ್ತೀನಿ. ನನ್ನ ಹೆಸರು ವಿಜಯಾನಂದ್ ನಾಯಕ್. ಇಂಟೆಲ್ ಡೈರೆಕ್ಟರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಈ ಚಿತ್ರದಲ್ಲಿ ನನ್ನದು ಪುರಂದರದಾಸರ ಪಾತ್ರ. ಹಿನ್ನೆಲೆ ಗಾಯಕರು. ಈ ಚಿತ್ರ ಹಲವಾರು ಪ್ರಥಮಗಳನ್ನ ನಿಮಗೆ ಕೊಟ್ಟಿದೆ. ಹಲವಾರು ಪ್ರಥಮಗಳು ಅಂದ್ರೆ ಹೊಸ ಆಕ್ಟರ್ ಸುಶೀಲತಾ ಅವರ ಮನೋಜ್ಞ ಅಭಿನಯ, ತ್ರಿವಿಕ್ರಮ್ ಜೋಶಿ ಅವ್ರು ನೋಡಿದ್ರೆ ವಿಜಯದಾಸರನ್ನೇ ನೋಡ್ದಂಗೆ ಆಗ್ಬಿಡ್ತದೆ. ಹಾಗೆ ಹಲವಾರು ಪ್ರಥಮಗಳು. ಮ್ಯೂಸಿಕ್ ಡೈರೆಕ್ಷನ್ ಇರಬಹುದು, ಅಫ್ಕೋರ್ಸ್ ಹಾಡ್ದವರು ಬಿ ಪ್ರಸನ್ನ ಸರ್ ಆಗಲಿ, ಅಥವಾ ನನಗೂ ಕೂಡ ಫಸ್ಟ್ ಟೈಮ್ ನನಗೆ ಇಲ್ಲೊಂದು ಹಾಡೋ ಅವಕಾಶ ಸಿಕ್ತು. ಈ ವಿಜಯದಾಸರ ಮೂವಿನಲ್ಲಿ ನಾಲ್ಕು ಹಾಡುಗಳನ್ನ ನಾನು ಹಾಡಿದ್ದೀನಿ ಅನ್ಕೊಂಡಿದ್ದೀನಿ. ಉಗ ಭೋಗ ಸುಳಾದಿಗಳನ್ನ ಸೇರಿ ಹಾಡುಗಳನ್ನ ಹಾಡೋಕೆ ಅವಕಾಶ ಕೊಡ್ತಾರೆ ಮಸೂದನ್ ಸರ್. ಈ ಚಿತ್ರತಂಡ ಇಲ್ಲಿ ಪ್ರಥಮಗಳು ಅಂತಂದ್ರೆ ಎಲ್ಲರನ್ನು ಹೊಸಬ್ರನ್ನ ತಂದ್ಬಿಟ್ಟು ಆ ಪಾತ್ರದಲ್ಲಿ ಅವರು ತಲ್ಲೀನರಾಗಿ, ತ್ರಿವಿಕ್ರಮ್ ಜೋಶಿ ಅವ್ರು ಹೇಳ್ದಂಗೆ, ನೀವು ಅಲ್ಲಿ ಪುರಂದರದಾಸರನ್ನೇ ನೋಡ್ತೀರಿ, ವಿಜಯದಾಸರನ್ನೇ ನೋಡ್ತೀರಿ, ಅರಳಮ್ಮನ್ನೇ ನೋಡ್ತೀರಿ ಹೊರತು ಅಶ್ವಥ್ ಅವ್ರನ್ನ ಅಥವಾ ಬೇರೆ ಯಾರೋ ಪ್ರಸಿದ್ಧ ಕಲಾವಿದರನ್ನು ಹುಡುಕೋ ಪ್ರಯತ್ನ ನೀವು ಮಾಡಲ್ಲ ಅಲ್ಲಿ. ಹಾಗಾಗಿ ಆ ಇಡೀ ಚಿತ್ರ ಎಲ್ಲದರಲ್ಲೂ ಹೊಸತನ, ನಾವೀನ್ಯತೆ ತಗೊಂಡು, ಹಾಡುಗಳು ಶಾಸ್ತ್ರೀಯ ಸಂಗೀತ ಇಟ್ಕೊಂಡು, ಬ್ಯಾಕ್ ಗ್ರೌಂಡ್ ಇಟ್ಕೊಂಡು, ಅದರಲ್ಲಿ ಕೆಲವೊಂದು ಸ್ವಲ್ಪ ಫ್ಯೂಷನ್ ವೆಸ್ಟರ್ನ್ ಮ್ಯೂಸಿಕ್ ಮಿಕ್ಸ್ ಮಾಡಿರುವಂತ ಕೆಲವೊಂದು ಹಾಡುಗಳನ್ನು ನೋಡ್ತೀರಿ ನೀವು. ಅದು ತೋರಿಸಿಲ್ಲ, ಅದನ್ನ ಸ್ವಲ್ಪ ಸರ್ಪ್ರೈಸ್ ಎಲಿಮೆಂಟ್ ಇರಲಿ ಅಂತ. ಸೊ ಹಲವಾರು ಹೊಸ ಪ್ರಯೋಗಗಳು ಈ ಸಿನಿಮಾದಲ್ಲಿ ಆಗಿದೆ. ಜಾಗಗಳು ಎಸ್ಪೆಷಲಿ ಅದು ಎಂಥ ಜಾಗ ಹುಡುಕಿದ್ರಿ ನೀವು, ಎಂತೆಂಥ ಶಾರ್ಟ್ಸ್ಗಳು, ಲಾಂಗ್ ಶಾರ್ಟ್ಸ್ ಎಲ್ಲ ತಗೊಂಡಿದ್ದು, ತುಂಬಾ ಪರಿಣಾಮಕಾರಿ ಅಂತ ಚಿತ್ರೀಕರಣ, ಕ್ಯಾಮ್ರಾ ವರ್ಕ್ ಆಗಲಿ ಅಥವಾ ಡೈಲಾಗ್ ಸಂಭಾಷಣೆಗಳು. ಸರ್ ಹೇಳ್ದಂಗೆ ಈಗಿನ ಹುಡುಗರು ಸಿನಿಮಾ ನೋಡ್ಬಿಟ್ಟು, ಜಗನ್ನಾಥ್ ದಾಸರ ಸಿನಿಮಾ ನೋಡ್ಬಿಟ್ಟು ವಿಠಲಯ್ಯ ಅಂತ ರಿಂಗ್ ಟೂನ್ ಹಾಕೊಂಡಿರುವಂತ ಎಷ್ಟೋ ಜನಗಳನ್ನ ನೋಡಿದ್ದೀನಿ. ಅದೇ ತರ ಈ ಸಿನಿಮಾದಿಂದ ಖಂಡಿತವಾಗ್ಲೂ ಇವಾಗ ಪ್ರಸನ್ನ ವೆಂಕಟದಾಸರ ಮೂವಿ ಆದ ತಕ್ಷಣನೇ ಜನರ ಬಾಯಲ್ಲಿ ಬರೀ ಎಂಥ ಶ್ರೀಮಂತನಂತಾನು, ಬರೀ ಅದೇ ಎಲ್ಲರ ಬಾಯಿನಲ್ಲಿ. ಹಾಗೆ ಈ ಸಿನಿಮಾದಿಂದ ಮತ್ತೆ ಒಂದಿಷ್ಟು ಹೊಸ ಹಾಡುಗಳು ಜನರ ಬಾಯಲ್ಲಿ ನಲಿಯೋದಕ್ಕೆ 100% ಗ್ಯಾರಂಟಿ. ಸೊ ತುಂಬಾ ಹೊಸ ಪ್ರಯೋಗಗಳು. ಥ್ಯಾಂಕ್ ಯು ಮಧುಸೂದನ್ ಸರ್, ತ್ರಿವಿಕ್ರಮ್ ಸರ್, ಜೋಶಿ ಸರ್ ನಮಗೆ ಅವಕಾಶ ಮಾಡಿಕೊಡೋದಕ್ಕೆ. ಅದ್ಭುತ ಅಭಿನಯ ನಿಮ್ಮೆಲ್ಲ ನೋಡ್ಬಿಟ್ಟು ನಾವು ಕಲ್ತ್ಕೊಂಡಿದ್ವಿ, ನೀವು ಕಲ್ಸಿದಿರಿ ನಮಗೆ ಡೈರೆಕ್ಷನ್, ಅದೆಲ್ಲ ತುಂಬಾ ಖುಷಿ ಆಯ್ತು. ಇದು ಪೂರ್ವ ಜನ್ಮದ ಸುಕೃತ ನಮಗೆಲ್ಲ. ಪುರಂದರದಾಸರ ಪಾತ್ರ ಮಾಡಬೇಕು ಅಂದ್ರೆ ಅದು ನಿಜವಾಗ್ಲೂ ನಮ್ಮ ತಂದೆ ತಾಯಿಯ ಆಶೀರ್ವಾದ, ಪೂರ್ವ ಜನ್ಮದ ಸುಕೃತನೇ ಇರಬೇಕು. ಇಲ್ಲದೆ ಹೋದ್ರೆ ಇಂಥ ಅದ್ಭುತವಾದಂತಹ ಪಾತ್ರ ಜನರು ನಮ್ಮನ್ನ ಪುರಂದರದಾಸರು ಅಂತ ಗುರುತಿಸ್ತಾರೆ, ವಿಜಯದಾಸರು ಅಂತ ನಿಮ್ಮನ್ನು ಗುರುತಿಸ್ತಾರೆ ಅಂತಂದ್ರೆ ಇಟ್ಸ್ ಎ ಗ್ರೇಟ್ ಆಪರ್ಚುನಿಟಿ, ಇಟ್ಸ್ ಎ ಗ್ರೇಟ್ ಆನರ್, ಒಂದು ಪುಣ್ಯನೇ. ಸೊ ನೀವೆಲ್ಲ ದಯವಿಟ್ಟು ಚಿತ್ರವನ್ನು ನೋಡಿ ಇದನ್ನ ಪ್ರಮೋಟ್ ಮಾಡಿ ಅಂತ ನಿಮ್ಮಲ್ಲಿ ಕೇಳ್ಕೊತೀನಿ. ಥ್ಯಾಂಕ್ ಯು. ನಮಗೆ ಹಂಚಿಕೆ ಮಾಡ್ತಾ ಇರ್ತಾ ರಾಜು ಅವರು ಮತ್ತು ಆನಂದ್ ಅವರು ವೇದಿಕೆ ಮೇಲೆ ಬರ್ಬೇಕು. ದಯಮಾಡಿ ಲೇಟಾಗಿ ಕರೆದೀನಿ ಅಂತ ಏನು ಅನ್ಕೊಬಿಟ್ರೆ ಮೇಲೆ ಬನ್ನಿ. ಈಗ ವಿಜಯದಾಸರು ಕೂಡ ಅವರೇನೆ ರಿಲೀಸ್ ಮಾಡ್ತಾ ಇದ್ದಾರೆ. ಅವರ ಅನಿಸಿಕೆಗಳನ್ನ, ಯಾಕಂದ್ರೆ ಅವ್ರು ಎಷ್ಟೋ ಕಮರ್ಷಿಯಲ್ ಸಿನಿಮಾಗಳನ್ನ ರಿಲೀಸ್ ಮಾಡಿ ಅದರ ಕಷ್ಟ ಸುಖ ಎಲ್ಲಾನು ಅವರು ಅನುಭವಿಸಿದ್ದಾರೆ. ಈ ಚಿತ್ರ ಇಲ್ಲಿ ಬಂದಿರತಕ್ಕಂಥ ಎಲ್ಲ ವಿಡಿಯೋ ಮಾಧ್ಯಮದವರು ಮತ್ತು ಪತ್ರಕರ್ತರುಗಳಿಗೆ, ವೇದಿಕೆ ಮೇಲೆ ಕೂತಿರತಕ್ಕಂಥ ಎಲ್ರಿಗೂ ನನ್ನ ಧನ್ಯವಾದಗಳು. ಜಗನ್ನಾಥದಾಸರು ನಾನು ರಿಲೀಸ್ ಮಾಡಬೇಕಾದ್ರೆ ಫಸ್ಟ್ ಟೈಮ್ ನಮ್ಮ ಆನಂದರು ಪಿಕ್ಚರ್ ನೋಡು ಅಂದರು. ಹೋಗ್ರಿ ಆ ಪಿಕ್ಚರ್ ಹೋಗಲ್ಲ ಅಂತ ಮಲ್ಕೊಂಡೈತೆ. 3 ಸಾರಿ ಫೋನ್ ಮಾಡಿ ಎಬ್ಬರಿಸಿದ್ರು. ನನ್ನ ಕರ್ಮ ತಲೆ ತಿಂತಾರಲ್ಲ ಅಂತ ಹೋಗಿ ಪಿಕ್ಚರ್ ನೋಡಿದೆ. ಮನೆಗೆ ಬಂದ ತಕ್ಷಣ
ಪಿಕ್ಚರ್ ರಿಲೀಸ್ ಮಾಡ್ತೀನಿ ಅಂತ ಹೋದೆ. ಮಾಲ್ಯರ್ನೆಲ್ಲ ಕರ್ಕೊಬಂದು ಹುಡುಗರಿಗೆ ಫೋನ್ ಮಾಡಿದ್ರೆ, ಅಣ್ಣ ಒಂದು ದಿವಸ ಹೋಗಲ್ಲ, ಯಾಕೆ ನನಗೆ ತಲೆ ತಿಂತೀಯ ಅಂತಿದ್ರು. ಮಾರನೇ ದಿವಸ ನೋಡಿದರೆ ಎಲ್ಲಿ ಹೋಯ್ತು ಪಿಕ್ಚರ್ ಭಗವಂತಗೆ ಗೊತ್ತು. ಆ ಗೋಪಾಲನ್ ಮಾಲು, ಸಿನಿ ಪೊಲೀಸು ಅವರಿಗೆ ಭಾನುವಾರ ಬಂದರೆ ಎಷ್ಟು ಬೈದಿದ್ದು ನನಗೆ ಗೊತ್ತಿಲ್ಲ. ಒಂದು ಶೋ ಮೇಲೆ ಕೊಡಬೇಡಿ ಅಂದರೆ 2 ಶೋ ಕೊಟ್ಬಿಡೋರು. ಶನಿವಾರ ರಾತ್ರಿ 11 ಗಂಟೆವರೆಗೂ ಕೊಟ್ಟಿಲ್ಲ ಬಿಡು ಅಂದ್ಕೊಂಡಿರ್ತಿದ್ದೆ. ನಾನು 50 ಡೇಸ್ ಮೇಲೆ ಹೋಗ್ಬೇಕಂತ ನನ್ನ ಗುರಿ. ಯಾಕೆ ಹೇಳ್ತಿದ್ದೆ ಅಂದರೆ ಜನ ಬಂದು ವಾಪಸ್ ಹೋಗ್ಲಿ ಅಂತ ಕಾಯ್ತಾ ಇದ್ದೆ. ಬೆಳಗ್ಗೆ 6:30ಗೆ ನೋಡ್ತಾ ಇದ್ದೀನಿ, ಆಲ್ ಹೌಸ್ಫುಲ್ ಆಗೈತೆ, ಎಕ್ಸ್ಟ್ರಾ ಶೋ. ಏನು ಮಾಡೋದು ಕೇಳಿದ್ರೆ, ಅಣ್ಣ ಜನಕ್ಕೆ ಬೇರೆ ಪಿಕ್ಚರ್ ಇಲ್ಲ ಕೊಟ್ಟಿವಿ ಅಣ್ಣ ಅಂದರು. ತುಂಬ ಚೆನ್ನಾಗಿ ಹೋಗಿ ಅದರಲ್ಲಿ ಬನಾರಟ ರೋಡಲ್ಲಿ 50 ದಿವಸ ಹೋಯ್ತು, ಮಂತ್ರಿ ಮಾಲಲ್ಲಿ 50 ದಿವಸ, ಓರಿಯನ್ ಮಾಲು 50 ದಿವಸ, ಇದು ಚಾಮರಾಜಪೇಟೆ ಈಟಾ ಮಾಲು 50 ದಿವಸ, ಚಾಮರಾಜಪೇಟೆ ಗೋಪಾಲನ್ ಮಾಲು 50 ದಿವಸ. ಅದೇ ಥರ ಇದು ಅದು ಪ್ರಸನ್ನ ವೆಂಕಟದಾಸರು ಮಾಡಿದ್ವಿ. ಅವ್ರು ಆಲ್ರೆಡಿ ಮಾಲ್ನರ್ ಫಿಕ್ಸ್ ಆಗಿ ಹೋಗ್ಬಿಟ್ರು. ಅಣ್ಣ ಈ ಟೈಮ್ಗೆ ನಿಮಗೆ ಬೇಕು, 1:30 4 ಗಂಟೆ ಒಳಗಡೆ ಶೋ ಟೈಮ್. ಯಾಕಂದ್ರೆ ಇವ್ರು ಬರೋ ಜನ ಅಷ್ಟೇ ಅಂತ ನಮಗೆ ಗೊತ್ತಾಗ್ಬಿಡ್ತು. ಬರ್ಬೇಕಾದ್ರೆ ಭಜನೆ ಮಾಡ್ಕೊಂಡ್ ಬರ್ತಾರೆ. ಅವ್ರು ಮಾಲ್ಯರು ಕೆಲವು ಬೈದ್ಬಿಟ್ರು, ಅಣ್ಣ ಜಾಗ ಇರಲ್ಲ, ನಾ ಭಜನೆ ಮಾಡ್ಕೊಂಡು ಕೂತ್ಕೊಳ್ತಾರೆ ಅಣ್ಣ ಅಂಬಾರು. ವಯಸ್ಸಾಗಿರೋರು 70-80 ವರ್ಷದವರು. ಆ ಥರ ಜನ ನೋಡಿದ್ವಿ. ಅದು ಹಂಗೆ 50 ದಿವಸ ಹೋಯ್ತು. ಪ್ರಸನ್ನ ವೆಂಕಟದಾಸರು, ಈಗ ವಿಜಯದಾಸರು, ಸೇಮ್ ಮಾಲ್ಗಳೇ, ಯಾವುದೇ ಮಾಲು ಚೇಂಜ್ ಮಾಡಲ್ಲ. ಯಾವ ಮಾಲಾಗಿ ಜಗನ್ನಾಥ ದಾಸರು ಹಾಕಿದ್ಯೋ ಇದು ಆಲ್ರೆಡಿ ಎಲ್ಲ ಮಾಲು ಬುಕ್ ಆಗಿದೆ. ಸೇಮ್ ಥಿಯೇಟರ್ ಕೊಡ್ತಾ ಇದ್ದೀನಿ, ಯಾವುದೂ ಚೇಂಜಸ್ ಕೊಡಲ್ಲ. ಬಟ್ ಸಿಂಗಲ್ ಸ್ಕ್ರೀನಲ್ಲಿ ಬೆಂಗಳೂರು ಹಾಕಲ್ಲ ಸರ್. ಕಾರಣ ಏನಂದರೆ ರಾಯಚೂರು ಹಾಕ್ತಾ ಇದೀವಿ, ಮಾಲ್ ಹಾಕ್ತಾ ಇದೀವಿ, ಎಲ್ಲ ಮಾಲು. ಕೊಪ್ಪಳ ಥಿಯೇಟರ್ ಹಾಕ್ತಾ ಇದೀವಿ, ಗಂಗಾವತಿ ಹಾಕ್ತಾ ಇದೀವಿ, ಬಳ್ಳಾರಿ ಹಾಕ್ತಾ ಇದೀವಿ, ಹೊಸಪೇಟೆ ಹಾಕ್ತಾ ಇದೀವಿ, ಹುಬ್ಳಿ ಹಾಕ್ತಾ ಇದೀವಿ, ಬೆಳಗಾಂ ಹಾಕ್ತಾ ಇದೀವಿ, ವಿಜಯಪುರ ಹಾಕ್ತಾ ಇದೀವಿ, ಅಥೋಣಿ ಹಾಕ್ತಾ ಇದೀವಿ. ಅಂದರೆ ಜನ ಎಲ್ಲಿದ್ದಾರೆ ಅವ್ರಿಗೆ ಅವರೇ ಮೊದಲು ಫೋನ್ ಮಾಡಿ ನಮಗೆ ಕಳಿಸ್ಬಿಡಿ ಪಿಕ್ಚರ್ನ ಅಂತಾರೆ. ಈ ಥರದಿಂದ ಈಗ ಈ ಪಿಕ್ಚರು ಅಷ್ಟೇ ಆಲ್ರೆಡಿ ಎಲ್ಲ ನಾನು ಒಂದೊಂದೇ ಶೋ ಹಾಕೋದು. 1:30 4 ಗಂಟೆ ಒಳಗಡೆ ಶೋ ಇರಬೇಕು. 6 ಗಂಟೆ 7 ಗಂಟೆ ಮೇಲಾದ್ರೆ ಇವರು ಜನಗಳು ಬರೋಲ್ಲ, ವಯಸ್ಸಾದರು. ಅದರಿಂದ ಎಲ್ಲ ಮಾಲ್ಯರು ಆಲ್ರೆಡಿ ಒಪ್ಕೊಂಡ್ಬಿಟ್ಟಿದ್ದಾರೆ. ಇವತ್ತು ಸರ್ ಬೆಂಗಳೂರು ಹಾಕೋದೇ 6 7 ಮಾಲು, ಹಾಕೋದೇ ಇಲ್ಲ ಬೇರೆ ಕಡೆ. ಟೋಟಲ್ 35 40 ಥಿಯೇಟರ್ ಆಗ್ತದೆ ಸರ್, ಮಾಲು ಥಿಯೇಟರ್ ಸೇರಿ 40ವರೆಗೂ ಹೋಗ್ತೀವಿ. ಆಲ್ರೆಡಿ ಪೋಸ್ಟರ್ ಬಂದವು, ಇವತ್ತೆಲ್ಲ ಹಾಕಿದ್ವಿ. ಆಮೇಲೆ ಸ್ಟ್ಯಾಂಡಿನೂ ಬಂದಿದ್ದಾವೆ. ಈಗೆಲ್ಲವೂ ಬಿಡುಗಡೆ ಮಾಡಿ ಇವತ್ತು ವರ್ಕ್ ಇವತ್ತಿಂದಲೇ ಶುರು ಮಾಡ್ತಾ ಇದ್ನೆಲ್ಲ. ಅದರಿಂದ ದಯವಿಟ್ಟು ಎಲ್ರಿಗೂ ಧನ್ಯವಾದಗಳು ಸರ್. ಏನು ಸರ್? ಸರ್ ನಾನು ಸ್ಟೇಜ್ ಮೇಲೆ ಕರೆಕ್ಟಾಗಿ ಹೇಳ್ತೇನೆ, ಸತ್ಯ ಜಗನ್ನಾಥ ದಾಸರನ್ನು ₹1 ದುಡ್ಡು ತಗೊಳ್ಳಲ್ಲ ದೇವ್ರ ಪಿಕ್ಚರ್ ಅಂತ ಹೇಳಿ. ವಿಜಯದಾಸರು ತಗೊಂಡ್ವಿ, ಅಲ್ಲ ಪ್ರಸನ್ನ ವೆಂಕಟದಾಸರು ತಗೊಂಡೇ ಬಿಟ್ವಿ. ನಮ್ದು ನಡಿಬೇಕಲ್ಲ ಸರ್. ಒಂದ್ಸಾರಿ ದೇವ್ರಿಗೆ ಹೂವು ಹಾಕ್ಬೋದು ತಂದು, ಅಲ್ಲೆಲ್ಲ ಹಾಕ್ಬೋದು, ನಾನು ಎಲ್ಲಿಂದ ಹಾಕಿ? ಖಂಡಿತ ಸರ್. ಓಕೆ ಸರ್. ಮಾಡಿದೀವಿ ಸರ್, ಸಬ್ ಟೈಟ್ಲ್ ಇದೆ. ಇದೆ ಇದು ಇಂಗ್ಲಿಷ್ ಸಬ್ ಟೈಟ್ಲ್ ಸಮೇತನೇ ಸಿನಿಮಾ ಬಿಡುಗಡೆ ಮಾಡ್ತಾ ಇದೀವಿ. ಆಲ್ರೆಡಿ ಅಲ್ಲಿ ಸುಮಾರು ಒಂದು 300-400 ಟಿಕೆಟ್ಸ್ ಆಲ್ರೆಡಿ ಸೋಲ್ಡ್ ಔಟ್ ಅಲ್ಲ. ಆಲ್ರೆಡಿ ಒಂದು ಪ್ಲೇಸ್ ಅಲ್ಲಿ ಆಲ್ರೆಡಿ ಬುಕ್ಕಿಂಗ್ ನಡೀತಾ ಇದೆ. ಹೀಗಿದೆ ಈಗಾಗಲೇ ಸಿನಿಮಾದ ಬಗ್ಗೆ ನಮ್ಮ ರಾಜು ಅವರು ಮಾತಾಡಿದ್ದಾರೆ. ನಾನು ಮಾತಾಡೋದು ಏನಿಲ್ಲ. ನಾವು ಯೂಶಲಿ ಕಮರ್ಷಿಯಲ್ ಸಿನಿಮಾ ಮಾಡೋರು, ಬಟ್ ದಾಸರ್ ಸಿನಿಮಾ ಮಾಡೋಕ್ಕೆ ತುಂಬ ಖುಷಿ ಆಗ್ತದೆ. ಸಿನಿಮಾ ನಿಜವಾಗ್ಲೂ ಸಕ್ಸಸ್ ಆಗ್ತದೆ ಅಂತ ನಾನು ಅನ್ಕೊಂಡಿದ್ದೀನಿ. ಸಿನಿಮಾ ಗ್ಯಾರಂಟಿ ಸಕ್ಸಸ್ ಆಗುತ್ತೆ. ಎಲ್ಲರಿಗೂ ಥ್ಯಾಂಕ್ ಯು. ಪಾತ್ರ ಬ್ಯಾಲೆನ್ಸ್ ಇದೆ ವೆಂಕಟೇಶ್. ಓ ಮೋಕ್ಷಣ ರಾಜು ಗೊತ್ತಲ್ಲ? ಅದು ರಾಜು ಕರೆಕ್ಟ್. ಕೇತುಗೆಲ್ಲ ಗೊತ್ತಿರುತ್ತೆ, ಕೇತುಗೆ ಗೋವಿಂದಂಗೆಲ್ಲ. ಒಂದ್ ನಿಮಿಷ ಕೂತ್ಕೊಳ್ಳಿ ಸರ್. ಇವಾಗ ಇಟ್ಕೋತಾರ
ಹಾಂ ಹೇಳ್ತೇವೆ ಆಯ್ತಾ ಶ್ರೀ ದಾಸವರಣ್ಯ ವಿಜಯ ಓಕೆ ಸರ್